ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ತಾವು ಕೈಲಾದ ಸಹಾಯ ಮಾಡಿ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ. 2024ರ ಲೋಕಸಭಾ ಚುನಾವಣೆ. ಈ ಚುನಾವಣೆಯ ಅಪಾಯಕಾರಿ ಆಟ ಈಗಾಗಲೇ ಪ್ರಾರಂಭ ಆಗಿದೆ. ಏನಾದರಾಗಲಿ ಅಧಿಕಾರವನ್ನು ಉಳಿಸಿಕೊಳ್ಳಬೇಕು ಅನ್ನುವ ಯತ್ನ. ಹೀಗಾಗಿ BJP ತನ್ನ ಚುನಾವಣಾ ಅಪ್ರೋಚ್ ಏನಿದೆ ಅದನ್ನು ಯಾವ ರೀತಿ ರೂಪಿಸಿದೆ? ಅವರು ಸೈದ್ಧಾಂತಿಕವಾಗಿ ಕಾಂಪ್ರಮೈಸ್ ಮಾಡಿಕೊಂಡಿದ್ದಾರೆ. ಅಧಿಕಾರ ಹಿಡಿಯುವುದಕ್ಕಾಗಿ ಮೂಲಭೂತ ಸಿದ್ಧಾಂತವನ್ನು BJP ಬಿಟ್ಟಿದೆಯಾ? ಈ ಅನುಮಾನ ಬರುವುದಕ್ಕೆ ಕಾರಣ ಇದೆ. ಅವರ ದೇಶ ಪ್ರೇಮದ ವ್ಯಾಖ್ಯೆ ಈ ಸಂದರ್ಭದಲ್ಲಿ ಬದಲಾಗಿದೆಯಾ, ಅಧಿಕಾರಕ್ಕಾಗಿ ಬದಲಿಸಿಕೊಳ್ತಾ ಇದೆಯಾ ಅನ್ನುವ ಅನುಮಾನ. ಇದು ಬಹಳ ಕುತೂಹಲಕರವಾದ್ದು. ತಾವು ಕೊನೆಯವರೆಗೆ ಈ ವಿಶ್ಲೇಷಣೆಯನ್ನು ನೋಡಬೇಕು. ಇದನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ ಅಲ್ಲ. ತಾವು ಲಕ್ಷ್ಯಗೊಟ್ಟು ಕೇಳಿದರೆ ತಮಗೆ ಇದು ಅರ್ಥ ಆಗುತ್ತೆ. 2014 ಮೋದಿ ಮೊದಲ ಬಾರಿಗೆ ಈ ದೇಶದ ಪ್ರಧಾನಿಯಾದರು. ಆಗ ಅವರು ಜನರ ಮುಂದೆ ಇಟ್ಟಿದ್ದು ಅಭಿವೃದ್ಧಿಯ ಮಂತ್ರವನ್ನು. ಅವರು ಅವರ ಕೋಮುವಾದವನ್ನು ಬಹಿರಂಗವಾಗಿ ಆ ಸಂದರ್ಭದಲ್ಲಿ ಪ್ರಕಟ ಮಾಡಲಿಲ್ಲ. ಹಾಗೆಯೇ ಅವರು ಪ್ರತಿಪಕ್ಷಗಳ ಮೇಲೆ ನಡೆಸುತ್ತಿದ್ದ ದಾಳಿಯ ಸ್ವರೂಪ ಬೇರೆ ರೀತಿಯಾಗಿತ್ತು. ಅವರ ಮೊದಲ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ತಾವು ತೆಗೆದುಕೊಳ್ಳಿ, ಕೆಂಪುಕೋಟೆಯಿಂದ. ಆವಾಗ ಒಬ್ಬ ನಿಸ್ಪೃಹ ವ್ಯಕ್ತಿಯಾಗಿ ಅವರು ಕಾಣಿಸಿಕೊಂಡರು. ಅವರು ಹೇಳಿದರು, ದೇಶ ಇವತ್ತಿನ ಈ ಸ್ಥಿತಿಗೆ ಬರುವುದಕ್ಕೆ, ಇಷ್ಟು ಅಭಿವೃದ್ಧಿ ಹೊಂದಿರುವುದಕ್ಕೆ ನನಗಿಂತ ಮೊದಲು ಪ್ರಧಾನಿಯಾದವರು ಕಾರಣ. ಅವರೆಲ್ಲ ಸೇರಿ ದೇಶವನ್ನು ಈ ಸ್ಥಿತಿಗೆ ತಂದಿದ್ದಾರೆ, ಇಷ್ಟು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಒಂದು ಕೃತಜ್ಞತಾ ಭಾವವನ್ನು ಮೋದಿ ಅವತ್ತು ವ್ಯಕ್ತಪಡಿಸಿದರು. ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ತಮಗೆ ಸಿಗುತ್ತೆ, ತಾವು ನೋಡಬಹುದು. ಈಗಲೂ ಕೂಡ ಈ ಒಂದು ನಿಸ್ಪೃಹ ಭಾವ ಮತ್ತು ಪ್ರತಿಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಮನಸ್ಥಿತಿಯನ್ನು 2014ರಲ್ಲಿ ಪ್ರಕಟಿಸಿದ್ದ ಮೋದಿ ಅದಾದ ಮೇಲೆ ಬದಲಾಗ್ತಾ ಹೋದ್ರ. ಅವರ ದೇಶಭಕ್ತಿಯ ವ್ಯಾಖ್ಯೆ ಬದಲಾಯಿತಾ? ಇದು ಕುತೂಹಲಕರವಾದದ್ದು. ಇದಕ್ಕೆ ನಾನು ಈ ಮಧ್ಯದಲ್ಲಿ ಮೋದಿಯವರು ಮಾತನಾಡಿದ ಹಲವು ವಿಚಾರಗಳಿವೆ, ಅದನ್ನು ಪ್ರಸ್ತಾಪ ಮಾಡಲ್ಲ. ಲೇಟೆಸ್ಟ್ ಆಗಿ ಅವರು ಈ ಒಂದು 4 ದಿವಸಗಳ ಹಿಂದೆ ನಡೆದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಮಾಡಿದ ಭಾಷಣ ಹಾಗೂ ಮಣಿಪುರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಮಾಡಿದ ಭಾಷಣವನ್ನು ನಾನು ಮೊದಲು ತೆಗೆದುಕೊಳ್ತೇನೆ. ಹಾಗೆಯೇ ನೆಹರು ಮ್ಯೂಸಿಯಂ ಏನಿದೆ ಅದರ ಹೆಸರನ್ನು ಬದಲಿಸಿದ್ದು, ತೀನ್ಮೂರ್ತಿ ಭವನ ಏನಿದೆ ಅದ್ರ ಬಗ್ಗೆ ನಾನು ಇನ್ನೊಮ್ಮೆ ಮಾತನಾಡ್ತೀನಿ. ಬಟ್ 2014ರಲ್ಲಿ ಹಳೆಯ ಎಲ್ಲ ಪ್ರಧಾನಿಗಳಿಗೆ ಗೌರವವನ್ನು ಸೂಚಿಸಿದ್ದ ಮೋದಿ ಈಗ 2023ರಿಗೆ ಬರುವಾಗ ಇಡೀ ನೆಹರು ಲೇಗಸಿಯನ್ನೇ ನಾಶಪಡಿಸಬೇಕೋ, ಅವರ ಹೆಸರನ್ನು ಎಲ್ಲೂ ಉಳಿಸಕೂಡದು ಅನ್ನುವ ಮನಸ್ಥಿತಿಗೆ ಬಂದಂತೆ ಕಾಣ್ತಾ ಇದೆ. ಬಹುತೇಕ ಹಲವು ಡಿಕ್ಟೇಟರ್ಗಳು ವಿಶ್ವದ ಇತಿಹಾಸ ನೋಡಿದರೆ ಅವರು ಹೀಗೆ ಮಾಡ್ತಾ ಬಂದಿದ್ದಾರೆ. ಆದರೆ ಒಬ್ಬ ವ್ಯಕ್ತಿಯನ್ನು ಹಾಗೆ ನಾಶಪಡಿಸೋದಕ್ಕೆ ಸಾಧ್ಯ ಇಲ್ಲ. ಬಟ್ ಸರ್ವಾಧಿಕಾರಿಗಳಿಗೆ ಅದು ಅರ್ಥ ಆಗಲ್ಲ, ಅವರಿಗೆ ಅರ್ಥ ಮಾಡಿಸೋದು ಕಷ್ಟ. ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಈ ದೇಶದಲ್ಲಿ ಒಂದು ಕಡೆ ರಕ್ತಪಾತ ಇತ್ತು, ಊಟಕ್ಕೆ ಅನ್ನ ಇರಲಿಲ್ಲ, ಕೃಷಿ ಉತ್ಪಾದನೆ ಕುಸಿದು ಹೋಗಿತ್ತು, ಕೈಗಾರಿಕಾ ಉತ್ಪಾದನೆ ನಿಂತು ಹೋಗಿತ್ತು. ಅಂಥ ಒಂದು ಸ್ಥಿತಿಯಲ್ಲಿ ದೇಶವನ್ನು
ಒಂದು ಹಂತಕ್ಕೆ ತಂದವರು ಜವಾಹರ್ಲಾಲ್ ನೆಹರು. ಈಗ ಅವರ ಹೆಸರನ್ನು ನಾಶಪಡಿಸ್ತಾ ನೆಹರು ಒಬ್ಬರೇ ಪ್ರಧಾನಿಯಾಗಿದ್ದರೆ ಉಳಿದವರು ಪ್ರಧಾನಿಯಾಗಿಲ್ವಾ, ಈ ರೀತಿಯ ಕ್ಷುಲ್ಲಕ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಂದರೆ 2014ರಲ್ಲಿ ತಮಗಿಂತ ಮೊದಲು ಪ್ರಧಾನಿಯಾದವರಿಗೆ ಗೌರವ ಸೂಚಿಸ್ತಾ ಇದ್ದ ಮೋದಿ ಈಗ ತನಗಿಂತ ಮೊದಲು ಪ್ರಧಾನಿಯಾದವರ ಒಬ್ಬೊಬ್ಬರ ವ್ಯಕ್ತಿತ್ವವನ್ನು ನಾಶಪಡಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಎಸ್ಪೆಷಲಿ ಜವಾಹರ್ಲಾಲ್ ನೆಹರು ಅವರನ್ನು. ಅವರು ಈಗಲೂ ಕೂಡ ನೆಹರು ಥ್ರೆಟ್ ಅಂತ ಅನಿಸೋಕೆ ಪ್ರಾರಂಭಿಸಿ. ದಿಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅವರು ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಮಣಿಪುರದ ಬಗ್ಗೆ ಮಾತನಾಡೋಕ್ಕೆ ಪ್ರಾರಂಭ ಮಾಡಿದರು. ಅದಾದ ಮೇಲೆ ಅವರು ಕೆಂಪುಕೋಟೆಯಿಂದ ಮಾತನಾಡಿದಾಗ ಅವರ ಮೇನ್ ಟಾರ್ಗೆಟ್ ಕಾಂಗ್ರೆಸ್ ಆಗಿತ್ತು. ಈ ಕಾಂಗ್ರೆಸ್ನ ಮೇಲೆ ಅವರು ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಹೋದರು ಅನ್ನೋದೇನಿದೆಯಲ್ಲ, ಅದು ಅವರ ಒಳಗಡೆ ಇರುವ ಭಯವನ್ನು ತೋರಿಸ್ಕೊಡುತ್ತೆ. ಮಣಿಪುರದ ವಿಚಾರಕ್ಕೆ ಬರ್ತೇನೆ. ಅವರು ಮಾತನಾಡ್ತಾ ಹೇಳಿದರು, ಮಿಜೋರಾಂ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅವರು ಮಿಜೋರಾಂನಲ್ಲಿ 1966ರಲ್ಲಿ ಒಂದು ವೈಮಾನಿಕ ದಾಳಿ ನಡೀತಲ್ಲ, ಆ ದಾಳಿಯ ವಿಚಾರವನ್ನು ಪ್ರಸ್ತಾಪಿಸಿ ನಮ್ಮ ಜನರ ಮೇಲೇ ಇಂತಹ ವೈಮಾನಿಕ ದಾಳಿಯನ್ನು ನಡೆಸಬಹುದಾ ಅಂತ ಅದು ಎಮೋಷನಲ್ ಆಗಿ ತಗೊಂಡು ಮಣಿಪುರದಲ್ಲಿ ಈಗ ನಡೆಯುತ್ತಿರುವ ಘಟನೆಯನ್ನು ಡಿಫೆಂಡ್ ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡಿದರು. ಆದರೆ ಅವರ ಈ ಯತ್ನ ಮೂಲಭೂತವಾಗಿ BJP ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ. ಎಸ್, ಹೇಗೆ BJP ಸಿದ್ಧಾಂತಕ್ಕೆ ವಿರುದ್ಧ ಆಗಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಏನಾಗಿತ್ತು ಮಿಜೋರಾಂನಲ್ಲಿ ಆವಾಗ? ಮಿಜೋ ನ್ಯಾಷನಲ್ ಫ್ರಂಟ್ ಏನಿದೆ, ಅವರು ಪ್ರತ್ಯೇಕತಾವಾದಿಗಳ ಗುಂಪಾಗಿತ್ತು. ಅವರು ಮಿಜೋರಾಂಗೆ ಸ್ವಾತಂತ್ರ್ಯವನ್ನು ಬಯಸ್ತಾ ಇದ್ದರು. ಇದಕ್ಕೆ ಒಂದೆಡೆ ಪಾಕಿಸ್ತಾನ, ಇನ್ನೊಂದೆಡೆ ಚೀನಾ ಬೆಂಬಲವನ್ನು ಕೊಡ್ತಾ ಇತ್ತು. ಸೊ ಚೀನಾ ಮತ್ತು ಪಾಕಿಸ್ತಾನದ ಬೆಂಬಲದೊಂದಿಗೆ ಮಿಜೋರಾಂ ಸ್ವಾತಂತ್ರ್ಯವನ್ನು ಘೋಷಿಸುವುದಕ್ಕೆ ಮಿಜೋ ನ್ಯಾಷನಲ್ ಫ್ರಂಟ್ ರೆಡಿಯಾಗಿತ್ತು. MNF ಇಟ್ ವಾಸ್ ರೆಡಿ. ಆಗ ಬೇರೆ ದಾರಿ ಇರಲಿಲ್ಲ. ದೇಶದ ಐಕ್ಯತೆಯನ್ನು ಉಳಿಸಬೇಕಾಗಿತ್ತು. ಈಶಾನ್ಯ ರಾಷ್ಟ್ರಗಳ ಒಂದೊಂದಾಗಿ ಪ್ರತ್ಯೇಕವಾಗಿ ಹೋಗಕೂಡದು, ದೇಶದ ಸಮಗ್ರತೆ ಮುಖ್ಯ ಅನ್ನುವ ಸ್ಥಿತಿಗೆ ಇಂದಿರಾ ಗಾಂಧಿಯವರು ಬಂದಿದ್ದರು. ಅವತ್ತಿನ ಸರ್ಕಾರ ಬಂದಿತ್ತು. ಕಾಂಗ್ರೆಸ್ ಎಸ್ಪೆಷಲಿ ಬಂದಿತ್ತು. ಈಶಾನ್ಯ ರಾಜ್ಯಗಳನ್ನ ಒಡೆಯೋದಕ್ಕೆ ಅವಕಾಶ ಕೊಡಲಿ, ಏನೇ ಆಗಲಿ ಇದನ್ನು ಹೋರಾಟವನ್ನು ಹತ್ತಿಕ್ಕಲೇಬೇಕು, ಯಾಕೆಂದರೆ ಇದು ಪ್ರತ್ಯೇಕತಾವಾದಿಗಳ ಹೋರಾಟ. ಸೊ ಈ ತೀರ್ಮಾನಕ್ಕೆ ಬಂದ ಮೇಲೆ ವೈಮಾನಿಕ ದಾಳಿ ನಡೆಸುವ ಒಂದು ತೀರ್ಮಾನವನ್ನು ಅಂದಿನ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿತು. ವೈಮಾನಿಕ ದಾಳಿಯನ್ನು ಯಶಸ್ವಿಯಾಗಿ ನಡೆಸಿತು. ಹಾಗೆಯೇ ಆ ವೈಮಾನಿಕ ದಾಳಿ ನಡೆಸಿದ ಮೇಲೆ ಆ ಪ್ರತ್ಯೇಕತಾ ಹೋರಾಟವನ್ನು ಹತ್ತಿಕ್ಕಲಾಯಿತು. 1966ರಲ್ಲಿ ಇದೇ ಸ್ಥಿತಿ ಇದ್ದರೆ, ಮೋದಿಯವರೇ ಪ್ರಧಾನಿಯಾಗಿದ್ದರೆ ಏನು ಮಾಡ್ತಿದ್ರು? ಮಿಜೋ ಏನು ಫ್ರಂಟ್ ಏನಿದೆ ಪ್ರತ್ಯೇಕತಾವಾದಿಗಳಿಗೆ ಅವರಿಗೆ ಬೆಂಬಲ ಕೊಟ್ಬಿಟ್ಟು ಮೇಲಿಂದ ವೈಮಾನಿಕ ದಾಳಿ ನಡೆಸದೆ ಅವ್ರನ್ನ ಕರೆದು ಊಟ ಹಾಕ್ತಿದ್ರ? ಅವ್ರಿಗೆ ತಿಂಡಿ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡ್ತಿದ್ರ? ಸೊ ಈ ಮೊದಲು BJPಯ ದೇಶಭಕ್ತಿಯ ಒಂದು ಕಾನ್ಸೆಪ್ಟು ಈ ಚುನಾವಣೆಯ ಸಂದರ್ಭದಲ್ಲಿನ ಕಾನ್ಸೆಪ್ಟ್ ಎರಡಕ್ಕೂ ಇರುವ ವ್ಯತ್ಯಾಸವನ್ನು ತಾವು ಗಮನಿಸಬೇಕು. ಯಾಕೆ ಹೀಗೆ ಮಾಡ್ತಾ ಇದೆ ಇದು? ಮಿಜೋ ನ್ಯಾಷನಲ್ ಫ್ರಂಟ್ ಈಗ ಯಾರ ಜೊತೆಗಿದೆ? ಅವರು ಮೇನ್ ಸ್ಟ್ರೀಮ್ ಪೊಲಿಟಿಕ್ಸ್ಗೆ ಬಂದಿರಬಹುದು. ಈಗ ಪ್ರತ್ಯೇಕತಾವಾದಿಗಳು ಮೇನ್ ಸ್ಟ್ರೀಮ್ ಪೊಲಿಟಿಕ್ಸ್ಗೆ ಬರುವುದಕ್ಕೆ ಕಾರಣ ಯಾರು? ಅವತ್ತೇನಾದರೂ ಕಾಂಗ್ರೆಸ್ ವೈಮಾನಿಕ ದಾಳಿ ನಡೆಸದೇ ಇದ್ದರೆ ಚೀನಾ ಮತ್ತು ಪಾಕಿಸ್ತಾನದ ಬೆಂಬಲದಿಂದ ಮಿಜೋರಾಂ ಪ್ರತ್ಯೇಕವಾಗಿ ಹೋಗ್ತಾ ಇರಲಿಲ್ವಾ? BJPಯ ವಕ್ತಾರಗಳು ಏನಂತಾರೆ ಇದಕ್ಕೆ? ವಾಟ್ಸಪ್ ಯೂನಿವರ್ಸಿಟಿಯವರು ಏನಂತಾರೆ? ಹೋಗ್ತಾ ಇತ್ತು. ದಟ್ಸ್ ದ ಒನ್ ಥಿಂಗ್. ಇದು ಒಂದು ಮೋದಿ ಮತ್ತು BJPಯ ಓವರಾಲ್ ದೇಶಭಕ್ತಿಯ ಕಾನ್ಸೆಪ್ಟ್ ಏನಿದೆ ಅದಕ್ಕೆ ವ್ಯತಿರಿಕ್ತವಾದ ನಿಲುಮೆಯನ್ನು ಅವರು ತೆಗೆದುಕೊಂಡರು. ಇಂಡೈರೆಕ್ಟ್ಲಿ ಇವರು ಪ್ರತ್ಯೇಕತಾವಾದಿಗಳಿಗೆ ಸಪೋರ್ಟ್ ಬೆಂಬಲ ಇದೆಯೇನೋ ಅನ್ನುವ ರೀತಿ ಮಾತನಾಡೋದು ಕಾಂಗ್ರೆಸ್ಸನ್ನು ಟೀಕಿಸುವ ಬರದಲ್ಲಿ. ಕಾಂಗ್ರೆಸ್ ಮುಂದೆ ಆಗ ಬೇರೆ ದಾರಿನೇ ಇರಲಿಲ್ಲ. ಪ್ರತ್ಯೇಕತಾವಾದಿಗಳನ್ನು ಮಿಜೋರಾಂನಲ್ಲಿ ಹತ್ತಿಕ್ಕಲೇಬೇಕಾಗಿತ್ತು. ಯಾಕಂದರೆ ಚೀನಾ ಪಾಕಿಸ್ತಾನಲ್ಲಿ ಕಾದು ಕೂತಿದ್ವು ಕಬಳಿಸೋದಕ್ಕೆ.
ದೇಶವನ್ನು ಒಡೆಯುವುದಕ್ಕೆ. ದಿಸ್ ಈಸ್ ಒನ್ ಥಿಂಗ್. ಮೋದಿ ಹೇಳಿದ ಎರಡನೇ ವಿಚಾರಕ್ಕೆ ಬರ್ತೀನಿ. ಅಲ್ಲೂ ಕೂಡ ಬದಲಾವಣೆಯನ್ನು ಕಾಣಬಹುದು ನೀವು. ಪಂಜಾಬ್ ರಾಜಕಾರಣ ಅದಕ್ಕೆ ಕಾರಣ ಇದೆ. ಎಸ್, ಐ ಅಗ್ರಿ. ಅದರಂತೆ ಅಕಾಲಿ ದಳದ ಬೆಂಬಲವನ್ನು ಮತ್ತೆ ಪಡಿಬೇಕು, ಅನಿವಾರ್ಯ ಆಗಿದೆ. ಆ ಕಾರಣಕ್ಕಾಗಿ ಬಿ ಜೆ ಪಿಯ ಓವರಾಲ್ ಸ್ಟ್ಯಾಂಡ್ ಪಂಜಾಬ್ ವಿಚಾರದಲ್ಲಿ ಬದಲಾಗಿದೆ. ಅದು ಯಾವ ವಿಚಾರದಲ್ಲಿ? ಮೋದಿಯವರು ಹೇಳಿದರು ಆಪರೇಷನ್ ಬ್ಲೂ ಸ್ಟಾರ್ ಏನು ನಡೀತು, ಆ ಬ್ಲೂ ಸ್ಟಾರ್ ಕಾರ್ಯಾಚರಣೆಯನ್ನು ಮೋದಿಯವರು ತಮ್ಮ ಭಾಷಣದಲ್ಲಿ ಟೀಕಿಸಿದರು. ಗೋಲ್ಡನ್ ಇದೇನಿದೆ ಅಮೃತ್ಸರದ ಇದು, ಅಲ್ಲಿ ಒಳಗಡೆ ಬಿಂದ್ರವಾಲ್ ನೇತೃತ್ವದ ಇಡೀ ಪ್ರತ್ಯೇಕತಾವಾದಿಗಳು ಅಲ್ಲಿದ್ದರು. ಅವರು ಪಂಜಾಬನ್ನು ವಿಭಜಿಸಬೇಕು ಅಂತ ಹೊರಟಿದ್ರು. ಪಾಕಿಸ್ತಾನ ಒಂದು ಕಡೆ ಬೆಂಬಲ ಕೊಡ್ತಾ ಇತ್ತು, ಇಡೀ ಪಂಜಾಬ್ ತುರಿತಾ ಇತ್ತು ಅಲ್ವಾ. ಅಂತಹ ಒಂದು ಸನ್ನಿವೇಶದಲ್ಲಿ ಅವರನ್ನು ಹೊರಹಾಕಿ ಬಿಂದ್ರವಾಲೆಯನ್ನು ಮುಗಿಸುವುದಕ್ಕೆ ಆಪರೇಷನ್ ಬ್ಲೂ ಸ್ಟಾರನ್ನು ನಡೆಸಿತು ಕಾಂಗ್ರೆಸ್ ಪಕ್ಷ. ಇಂದಿರಾ ಗಾಂಧಿ ಅವರು ಸೈನ್ಯವನ್ನು ಒಳನುಗ್ಗಿಸಿದರು. ಈಗ ಸೈನ್ಯವನ್ನು ಒಳನುಗ್ಗಿಸಿದ್ದೇ ತಪ್ಪು ಅನ್ನುವ ರೀತಿ ಪ್ರಧಾನಿ ಮಾತನಾಡಿದ್ದಾರೆ. ವಾಯ್? ಹಾಗಿದ್ದರೆ ಪಂಜಾಬನ್ನು ಅಕಾಲ್ ತಖ್ತ್ ಏನಿದೆ, ಅಕಾಲ್ ತಖ್ತದಲ್ಲಿ ಅವರು ಸೈನಿಕರು ಒಳನುಗ್ಗಿದ್ದು. ಸೊ ನೀವು ಖಾಲಿಸ್ತಾನಿಗಳಿಗೆ ಬಿಟ್ಕೊಡ್ಬೇಕಾಗಿತ್ತಾ? ಬಿಂದ್ರವಾಲೆಗೆ ಬಿಟ್ಕೊಡ್ಬೇಕಾಗಿತ್ತಾ? ಥಿಂಕ್ ಇಟ್ ಓವರ್. ಮೋದಿ ಹ್ಯಾಸ್ ಚೇಂಜ್ಡ್ ಹಿಸ್ ಸ್ಟ್ಯಾಂಡ್ ಕಂಪ್ಲೀಟ್ಲಿ ಬಿಕಾಸ್ ಆಫ್ ಪವರ್. ಅಧಿಕಾರಕ್ಕಾಗಿ ಬಿ ಜೆ ಪಿ ಪಕ್ಷದ ಮೂಲ ಸಿದ್ಧಾಂತದ ವಿರುದ್ಧವಾದ ಎರಡು ನಿಲುಮೆಗಳನ್ನು ಮೋದಿ ಪ್ರಕಟಿಸಿದ್ದಾರೆ. ಒಂದು ಮಿಜೋರಾಂ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಏರ್ ಸ್ಟ್ರೈಕ್, ಇನ್ನೊಂದು ಪಂಜಾಬ್ನ ಗೋಲ್ಡನ್ ಟೆಂಪಲ್ ಮೇಲೆ ನಡೆಸಿದ ಬ್ಲೂ ಸ್ಟಾರ್ ಕಾರ್ಯಾಚರಣೆ. ಇವೆರಡೂ ಕೂಡ ಬಿ ಜೆ ಪಿ, ಆರ್ ಎಸ್ ಎಸ್, ಸಂಘ ಪರಿವಾರ, ಅವರ ದೇಶಭಕ್ತಿ, ಅವರ ನಿಲುಮೆ ಏನಿದೆ ಅದಕ್ಕೆ ವ್ಯತಿರಿಕ್ತವಾಗಿದೆ. ಈ ಎರಡೂ ಘಟನೆಗಳಲ್ಲಿ ನೀವು ಸೈನ್ಯವನ್ನು ಗೋಲ್ಡನ್ ಟೆಂಪಲ್ಗೆ ನುಗ್ಗಿಸ್ತಿದ್ರೆ ಅಮೃತ್ಸರದಲ್ಲಿ, ಸೊ ಇಡೀ ಒಂದು ಈ ಖಾಲಿಸ್ತಾನಿ ಮೂವ್ಮೆಂಟ್ ಇನ್ನೆಲ್ಲೋ ಹೋಗ್ಬಿಡ್ತು, ಹತ್ತಿಕ್ಕಲೇಬೇಕಾಗಿತ್ತು. ಇಂದಿರಾ ಗಾಂಧಿ ಡಿಡ್ ಇಟ್. ಸೊ ಅದರಂತೆ ಮಿಜೋರಾಂ ಪ್ರತ್ಯೇಕ ಅವತ್ತು ಅನೌನ್ಸ್ ಮಾಡಬೇಕಾಗಿತ್ತು. ಅವರು ನಮ್ಮದು ಸ್ವತಂತ್ರ ರಾಷ್ಟ್ರ ಅಂತ ಅಲ್ಲಿವರೆಗೆ ಹೋಗಿತ್ತು. ಏರ್ ಸ್ಟ್ರೈಕ್ ಮಾಡಿ ಹತ್ತಿಕ್ಕಬಾರ್ದು. ಈ ಎರಡು ವಿಚಾರಗಳಲ್ಲಿ ಮೋದಿ ವ್ಯತಿರಿಕ್ತವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಮೋದಿಯವರ ನಿಲುಮೆ ಮಾತ್ರನೇ ಅಥವಾ ಬಿ ಜೆ ಪಿ ನಿಲುಮೆ ಕೂಡ ಆಗಿದೆಯಾ? ದೇ ವಿಲ್ ಹ್ಯಾವ್ ಟು ಕಮ್ ಔಟ್ ಎಟ್ ಟೆಲ್. ಈ ಕಾರ್ಯಾಚರಣೆ ನಡೆಸದಿದ್ದರೆ ಏನಾಗುತ್ತಿತ್ತು ಅನ್ನುವ ಅರಿವಿದೆಯಾ ಅವರಿಗೆ? ಅಥವಾ 2024 ಚುನಾವಣೆಯ ನೆರೇಟಿವ್ಸನ್ನು ಸಿದ್ಧಪಡಿಸುವಾಗ ನೀವು ಅಕಾಲಿ ದಳದ ಬೆಂಬಲವನ್ನು ಪಡೆಯಬೇಕು ಅನ್ನುವ ಕಾರಣಕ್ಕಾಗಿ, ಅಕಾಲಿ ದಳವನ್ನು ಜಯಿಸಬೇಕು ಅನ್ನುವ ಈಗಾಗಲೇ ಅಕಾಲಿ ದಳ ಏನಿದೆ, ಅಕಾಲಿ ದಳ ಮೋದಿಯವರ ಹೇಳಿಕೆಯನ್ನೇ ಬೆಂಬಲಿಸಿ ಮುಗಿದೋಗಿದೆ. ನೀವು ಈ ವಿಚಾರದಲ್ಲಿ ಸಿಖ್ ದಂಧೆ, ಸಿಖ್ಖರ ವಿರುದ್ಧ ನಡೆದಂಥ ಕಾರ್ಯಾಚರಣೆಗಳು ಏನಿವೆ, ಅವರ ವಿರುದ್ಧ ನಡೆದಂಥ ದಂಗೆ ಏನಿದೆ ಅದನ್ನು ಟೀಕೆ ಮಾಡೋದು ಸರಿ. ಐ ಅಗ್ರಿ. 84 ಏನು ಹತ್ಯಾಕಾಂಡ ಸಿಖ್ಖರ ವಿರುದ್ಧ ನಡೀತು, ಎಸ್, ಅದು ಕಾಂಗ್ರೆಸ್ ಶುಡ್ ಟೇಕ್ ಎ ರೆಸ್ಪಾನ್ಸಿಬಿಲಿಟಿ. ಐ ಅಗ್ರಿ. ಆದರೆ ಪ್ರತ್ಯೇಕತಾವಾದಿಗಳ ಎರಡು ಪ್ರಕರಣಗಳು, ಮಿಜೋರಾಂ ಮತ್ತು ಪಂಜಾಬ್ ಅಮೃತ್ಸರದ್ದು, ಇವೆರಡರಲ್ಲೂ ಕೂಡ ಬಿ ಜೆ ಪಿ ಎಕ್ಸ್ಪೋಸ್ಡ್, ಮೋದಿ ಎಕ್ಸ್ಪೋಸ್ಡ್. ಅವರ ಸ್ಟ್ಯಾಂಡ್ ಏನಿದೆ, ಅಧಿಕಾರ ರಾಜಕಾರಣಕ್ಕೆ ಬೇಕಾದ ಹಾಗೆ ನಾವು ಸ್ಟ್ಯಾಂಡನ್ನು ಬದಲಿಸ್ತೀವಿ, ನಮ್ಮ ದೇಶಭಕ್ತಿ ಅನ್ನೋದೇನಿದೆ ಅದು ಅಧಿಕಾರವನ್ನು ಹಿಡಿಯುವುದಕ್ಕೆ ಮಾತ್ರ ಇರುವ ಅಸ್ತ್ರ ಅನ್ನೋದನ್ನು ಮೋದಿ ಮತ್ತು ಬಿ ಜೆ ಪಿ ಸ್ಪಷ್ಟಪಡಿಸಿದ್ದಾರೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯದರೆ ಸಹಾಯ ಮಾಡಿ. ಎಲ್ಲರಿಗೂ ಕೂಡ ಶುಭರಾತ್ರಿ. ನಮಸ್ಕಾರ.